ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಅಂಡರ್ ವರ್ಲ್ಡ್ ಡಾನ್ ದಾವೂದ್ ಇಬ್ರಾಹಿಂನ ವೈಭವೀಕರಣಕ್ಕೆ ಸಾರ್ವಜನಿಕರು ಮತ್ತು ಹಿಂದೂ ಪರ ಸಂಘಟನೆಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ತಮಿಳುನಾಡು ಮೂಲದ ಖಾಸಗಿ ಬಸ್ಸೊಂದರ ಮೇಲೆ ದೇಶದ್ರೋಹಿ ದಾವೂದ್ ಇಬ್ರಾಹಿಂನ ಭಾವಚಿತ್ರ ಹಾಗೂ ಆತನನ್ನ ಪ್ರಚೋದನಾಕಾರಿ ರೀತಿಯಲ್ಲಿ ಬಿಂಬಿಸುವ ಬರಹಗಳನ್ನು ಅಂಟಿಸಿರುವುದನ್ನು ಪತ್ತೆ ಹಚ್ಚಿದ ಹಿಂದೂ ಪರ ಕಾರ್ಯಕರ್ತರು ನಗರದ NMC ಸರ್ಕಲ್ ಬಳಿ ಬಸ್ ಅನ್ನ ತಡೆ ಹಿಡಿದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಸ್ಸಿನ ಮೇಲೆ ಲೈವ್ ಬೈ ಎ ಗನ್, ಡೈ ಬೈ ಎ ಗನ್, ಕ್ರೈಮ್ ಲಾರ್ಡ್ ಕ್ರಾನ್ಸಿಕಲ್ಸ್ ಹಾಗೂ ದಾವೂದ್ ದಿ ರಿಯಲ್ ಡಾನ್ ಎಂಬ ಘೋಷಣೆಗಳ ಜೊತೆಗೆ ಬಸ್ಸಿನ ಹಿಂಭಾಗದಲ್ಲಿ ದಿ ಗ್ಯಾಂಗ್ ಆಫ್ ಮುಂಬೈ ಎಂಬ ವಿವಾದಾತ್ಮಕ ಬರಹಗಳನ್ನು ಪ್ರದರ್ಶಿಸಲಾಗಿತ್ತು. ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗಿರುವ ವ್ಯಕ್ತಿಯನ್ನ ಹೀರೋನಂತೆ ಬಿಂಬಿಸಿ ಸಾರ್ವಜನಿಕವಾಗಿ ಪ್ರದರ್ಶಿಸುತ್ತಿರುವುದಕ್ಕೆ ಸ್ಥಳೀಯರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಲ್ಲದೆ ಕೂಡಲೇ ಬಸ್ ಅನ್ನ ವಶಕ್ಕೆ ಪಡೆಯುವಂತೆ ಪೊಲೀಸರಿಗೆ ಒತ್ತಾಯಿಸಿದ್ರು. ವಿಷಯ ತಿಳಿದ ತಕ್ಷಣ ಕಾರ್ಯಪ್ರವೃತ್ತರಾದ ಬಸವನಹಳ್ಳಿ ಪೊಲೀಸರು ಬಸ್ ಅನ್ನ ತಮ್ಮ ವಶಕ್ಕೆ ಪಡೆದು ಠಾಣಾ ಆವರಣಕ್ಕೆ ಕೊಂಡೊಯ್ದಿದ್ದಾರೆ. ದೇಶದ ವಿರುದ್ಧ ಸಂಚು ರೂಪಿಸಿದ ವ್ಯಕ್ತಿಯ ಫೋಟೋ ಮತ್ತು ಬರಹಗಳನ್ನು ಬಳಸಿ ಶಾಂತಿಯನ್ನ ಕದಡುವ ಪ್ರಯತ್ನ ಮಾಡುತ್ತಿರುವ ಬಸ್ ಮಾಲೀಕರು ಮತ್ತು ಚಾಲಕನ ವಿರುದ್ಧ ಇದೀಗ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಈ ಒಂದು ಸಂದರ್ಭದಲ್ಲಿ ಆಗ್ರಹ ಕೇಳಿ ಬಂದಿದೆ.